ಇವತ್ತಿನ ರೆಸಿಪಿ ಬಂದು ಇದ್ಕಿನ ಬೇಳೆ ಸಾರು. ಮಸಾಲೆಗೆ ಫಸ್ಟ್ ಕಾಯೆಲ್ಲ ರುಬ್ಕೋತವ್ರೆ. ಫಸ್ಟ್ ಇದ್ಕಿ ಬೇಳೆ ಸಾರು ಮಾಡೋದು ತೋರಿಸ್ಬಿಡೋಣ. ಇನ್ನೇನು ಒಂದೇ ದಿನ ಇದೆ ನ್ಯೂ ಇಯರ್ಗೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ 2026ಗೆ ಏನೇನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ 2025ಗೆ ಗ್ರೇಟ್ಫುಲ್ ಹೇಳಬೇಕು. ಬಿಕಾಸ್ ತುಂಬ ರೀಸನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ 2026ನ ವೆಲ್ಕಮ್ ಮಾಡೋಣ. 2026ಗೆ ಫಸ್ಟ್ ವಿಡಿಯೋ ಸರ್ಪ್ರೈಸ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಹಾಕ್ತೀನಿ ಕೂಡ. ಗೆಸ್ ಯಾರು ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಕಾಯಿ ರುಬ್ಕೋಬೇಕು. ಕಾಯಿಗೆ ಮಸಾಲೆಗೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಇನ್ ಕೇಸ್ ಬೇಕಾಯ್ತು ಅಂದರೆ ಸ್ವಲ್ಪ ರುಬ್ಬಕ್ಕೆ ಗಸಗಸೆ ಕೂಡ ಹಾಕೋಬೋದು. ಒಗ್ಗರಣೆಗೆ ಈರುಳ್ಳಿ ಮತ್ತು ಕಾಳು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋ ಥರ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸಾಂಬಾರು ಪುಡಿ ಹಾಕಿ ರುಬ್ಕೋಬೇಕು. ಪುಡಿನೂ ಹಾಕಿ ಈ ಥರ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಹಾಕಿ. ಏನಾದ್ರು ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಮಾತ್ರ ಸಾಂಬಾರು ಪುಡಿ ಹಾಕಿ ಅಷ್ಟೇ. ಬಟ್ ಇದಕ್ಕೆ ಒಂದು ಸೀಕ್ರೆಟ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇದು ಹುರ್ಕೋತಿದ್ವಲ್ಲ ಬೇಳೆನ, ಅದಕ್ಕೆ ನಾವು ಸ್ವಲ್ಪ ಬಿಸಿನೀರು ಹಾಕೋಬೇಕು. ಪುಡಿ ಹಾಕಿರೋದು ಯಾಕೆ ಅಂದರೆ ಧನಿಯಾ ಪುಡಿನ ಮಸಾಲೆ ಇಟ್ಟು ಮಟನ್ ಸಾರು ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಸ್ವಲ್ಪ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಅದನ್ನು ಸ್ವಲ್ಪ ಹಾಕಿ ಮುಚ್ಚಿಡಬೇಕು. ಅದಂದರೆ ಕುದಿಬೇಕು. ಅದು ಕುದಿ ಹತ್ತಕ್ಕೆ ಬಂದಾದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಆ್ಯಕ್ಚುಲಿ ಈ ಸೀಸನಲ್ಲಿ ಇದ್ಕಿ ಬೇಳೆ ಸಾರು ಅಂತೂ ತುಂಬ ಫೇಮಸ್. ಎಲ್ಲರ ಮನೇಲೂ ಮಾಡ್ತಾ ಇರ್ತೀರ. ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಮನೆಗಂತೂ ನಮ್ಮಮ್ಮ ಮಾಡೋ ಇದ್ಕಿ ಬೇಳೆ ಸಾರು ನಂಗೆ ತುಂಬ ಇಷ್ಟ. ಸೊ ನೀವು ಟ್ರೈ ಮಾಡಿದ್ರೆ ನಿಮಗೆ ಹೇಗಾಗುತ್ತೆ ಅಂತ ನನಗೆ ಕಮೆಂಟ್ಸ್. ಇವಾಗ ಅದು ಕುದಿಯೋಕ್ಕೆ ಬಂದಿದೆ. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಬೇಕು. ಕಾಳು ಸ್ವಲ್ಪ ತಣ್ಣೀರಲ್ಲಿ ಹಾಕಿದ್ರೆ ಕದ್ರೋಗ್ಬಿಡುತ್ತೆ ಅಂದ್ಬಿಟ್ಟು ಬಿಸಿನೀರಲ್ಲಿ ಹಾಕಬೇಕು ಅಷ್ಟೇ. ಆವಾಗ ಬಾಯಿಗೆ ಸಿಗುತ್ತೆ. ಆ್ಯಂಡ್ ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಕುದಿಯಾಗಿ ಬಂದರೆ ನಮ್ಮ ಸಾಂಬಾರು ರೆಡಿ. ಲಾಸ್ಟಿಗೆ ಹೇಳ್ತೀನಿ ಟೇಸ್ಟ್ ಹೇಗಿತ್ತು ಅಂತ. ಆಯ್ಕೆನಾ?